ಇದು ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ 15. ಇಂದಿನ ಲೇಖನದ ಶೀರ್ಷಿಕೆ ಯಾರಿಗಿದೆ ನೆಮ್ಮದಿ. ಕನ್ನಡದ ಹಲವು ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಲೇಖನ. ಇಲ್ಲಿನ ವಿಷಯವು ಎಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹದ್ದು. ಬನ್ನಿ ಲೇಖನದಲ್ಲಿ ಏನಿದೆ ನೋಡೋಣ ನೆಮ್ಮದಿಯಿಂದ. ಮತ್ತೊಮ್ಮೆ ಲೇಖನದ ಶೀರ್ಷಿಕೆ ಯಾರಿಗಿದೆ ನೆಮ್ಮದಿ. ನೆಮ್ಮದಿಯು ಯಾರಿಗಿದೆ ಹೇಳಿ. ನಿಮಗಿದೆಯಾ? ಅವರಿಗಿದೆಯಾ? ಇಲ್ಲ ಇವರಿಗಿದೆಯಾ? ಹೇಳಿ. ಇಲ್ಲ, ಅವರನ್ನು ಕೇಳಿ ನೋಡಿ, ನೀವು ನೆಮ್ಮದಿಯಾಗಿ ಇರುವಿರಾ ಎಂದು. ಸಮಾಧಿಯ ಒಳಗಿದ್ದರೂ ನೆಮ್ಮದಿ ಇಲ್ಲದಂತೆ ಆಡಳಿತ ವ್ಯವಸ್ಥೆಯು ಜಾರಿಯಲ್ಲಿದೆ. ನಾನು ನೆಮ್ಮದಿಯಿಂದ ಇರುವೆನು ಎಂದು ಅಕಸ್ಮಾತ್ ಯಾರಾದರೂ ಹೇಳಿದರೆ ಆತನು ಮಾನಸಿಕ ಅಸ್ವಸ್ಥನಾಗಿರಬಹುದು, ಅಥವಾ ಎಲ್ಲವನ್ನೂ ತ್ಯಜಿಸಿದ ಸಿದ್ಧಾರ್ಥನ ಅಪರಾವತಾರವೇ ಇರಬಹುದು. 5-6 ದಶಕಗಳ ಹಿಂದೆ ಇದ್ದ ಜೀವನ ಶೈಲಿ ಇಂದಿಲ್ಲ. ಯಾವುದೇ ಗುರುತರವಾದ ದಾಖಲೆಗಳು ಇಲ್ಲದಿದ್ದರೂ ನಾವು ನಾವೇ ಆಗಿದ್ದೆವು. ಗುರುತಿನ ಚೀಟಿಯನ್ನು ಯಾರೂ ಎಲ್ಲಿಯೂ ಕೇಳುತ್ತಿರಲಿಲ್ಲ. ಆದರೆ ಬದಲಾದ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ನಾವು ನಾವಾಗಿ ಉಳಿದಿಲ್ಲ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇಲ್ಲವೆಂದರೆ ಬದುಕಿದ್ದರೂ ಸತ್ತಂತೆ, ಎಲ್ಲಿಯೂ ಮನ್ನಣೆ ಸಿಗುವುದಿಲ್ಲ. ನಮ್ಮ ಜೀವಿತಾವಧಿಯಲ್ಲಿ ಬಹುತೇಕ ಸಮಯವನ್ನು ಕಳೆಯುವುದೆಲ್ಲಿ ಎಂಬುದು ತಿಳಿದಿದೆಯೇ? ಮಗು ಗರ್ಭದಲ್ಲಿ ಇರುವಾಗಲೇ ಕಾಲಕಾಲಕ್ಕೆ ಚೆಕಪ್ ಮಾಡಿಸಲು ಕಾರ್ಡ್ ಮಾಡಿಸಬೇಕು. ಶಿಶು ಜನಿಸಿದ ನಂತರ ಸ್ಥಳೀಯ ಸಂಸ್ಥೆಗಳಿಂದ ಹುಟ್ಟಿದ ಪ್ರಮಾಣ ಪತ್ರ ಮಾಡಿಸಬೇಕು. ಬೆಳೆಯುತ್ತಿದ್ದಂತೆ ಮೊದಲು ಆಧಾರ್ ಕಾರ್ಡ್ ಮಾಡಿಸಲೇಬೇಕು. ಮಾಡಿಸಿದರೆ ಅಲ್ಲಿಗೆ ಮುಗಿಯಿತೆ? ಕಾರ್ಡಿನಲ್ಲಿ ಆಗಾಗ್ಗೆ ಫೋಟೋ ಅಪ್ಟುಡೇಟ್ ಆಗಬೇಕು. ವಾಸಸ್ಥಳಗಳು ಹಾಗೂ ಇತರೆ ಮಾಹಿತಿಗಳನ್ನು ತಿದ್ದುಪಡಿ ಮಾಡಿಸುತ್ತಿರಬೇಕು. ವಯಸ್ಸು 18 ತುಂಬುತ್ತಿದ್ದಂತೆ ಮತದಾನಕ್ಕಾಗಿ ಮತಪೆಟ್ಟಿಗೆಗೆ ಹೆಸರನ್ನು ಸೇರಿಸಲು ಕ್ರಮವಹಿಸಬೇಕು. ಸಂಪಾದನೆಗೆ ಇಳಿದನೆಂದರೆ ಆದಾಯ ತೆರಿಗೆ ಪಾವತಿಸಲು ಪಾನ್ ಕಾರ್ಡ್ ಮಾಡಿಸಬೇಕು. ರೇಷನ್ ಕಾರ್ಡಿನಲ್ಲಿ ಹೆಸರು ಸೇರಿದೆಯೇ ನೋಡಿಕೊಳ್ಳಬೇಕು. ಏನೇ ದಾಖಲೆ ಮಾಡಿಸಿದರೂ ಮೊಬೈಲ್ ಸಂಖ್ಯೆಯೊಂದು ಬೇಕೇ ಬೇಕು. ಮೊಬೈಲ್ ಇಲ್ಲದವರು ಇಂದು ಯಾರಾದರೂ ಇದ್ದಾರೆಯೇ? ಎಲ್ಲಿಗೆ ಹೋದರೂ ಆಧಾರ್ ಲಿಂಕ್ ಆಗಿದೆಯಾ ಎಂದು ಕೇಳುತ್ತಾರೆ. ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ಗಳಿಗೆ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಿಸಬೇಕು. ಆಗಾಗ್ಗೆ ಬ್ಯಾಂಕಿನಿಂದ KYC ಮಾಡಿಸುವಂತೆ ಕರೆಗಳು ಬರುತ್ತಿರುತ್ತವೆ. ಕರೆ ಬಂದ ತಕ್ಷಣ ಬ್ಯಾಂಕಿಗೆ ದಾಖಲೆಗಳೊಂದಿಗೆ ಹೋಗಿ KYC ಮಾಡಿಸಬೇಕು. ಇಲ್ಲವಾದಲ್ಲಿ ನಮ್ಮ ಹಣವನ್ನು ನಾವೇ ತೆಗೆದುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಎಲ್ಲವೂ ಇದ್ದ ಮೇಲೆ ಓಡಾಡಲಿಕ್ಕೆ ವಾಹನ ಇಲ್ಲದಿರುತ್ತದೆಯೇ? ಸರಿ, ಡ್ರೈವಿಂಗ್ ಲೈಸೆನ್ಸ್, ಇನ್ಶೂರೆನ್ಸ್ ಇರಲೇಬೇಕು. ಇಷ್ಟಕ್ಕೆ ಮುಗಿಯುತ್ತದೆಯೇ? ಇಲ್ಲವೇ ಇಲ್ಲ. ಸೈಟ್ ರಿಜಿಸ್ಟ್ರೇಷನ್ ಹಾಗೂ ಸೈಟ್ ಖಾತೆ ಮಾಡಿಸಬೇಕು. ಇತ್ತೀಚೆಗೆ ಈ ಸ್ವತ್ತು ಮಾಡಿಸಿಕೊಳ್ಳಲು ಸರ್ಕಾರ ಹೇಳಿದೆ. ಅಗತ್ಯ ದಾಖಲೆಗಳನ್ನು ಪಡೆಯುವುದಕ್ಕೆ ಅಲೆದಾಡಬೇಕು. ಕಂಪ್ಯೂಟರ್ ಕೇಂದ್ರಗಳಲ್ಲಿ ಯಾವಾಗಲೂ ಜನಜಂಗುಳಿ ಕಾಯಬೇಕು. ಸೈಟ್ ತೆಗೆದುಕೊಂಡ ಮೇಲೆ ಮನೆ ಕಟ್ಟದೇ ಇರಲಾದೀತೆ. ಮನೆ ಕಟ್ಟಲಿಕ್ಕೆ ಪರ್ಮಿಷನ್, ವಿದ್ಯುತ್ ಸಂಪರ್ಕಕ್ಕೆ ಪರ್ಮಿಷನ್, ನಲ್ಲಿ ಸಂಪರ್ಕಕ್ಕೆ ಪರ್ಮಿಷನ್ ಪಡೆಯುವುದಕ್ಕೆ ಚಪ್ಪಲಿ ಸವೆಸಬೇಕು. ಮನೆ ಪೂರ್ಣಗೊಂಡ ನಂತರ ನೆಮ್ಮದಿಯಾಗಿ ವಾಸ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಖಂಡಿತ ಇಲ್ಲ. ಮುನ್ಸಿಪಾಲಿಟಿಯಿಂದ CR ಪಡೆದು ಕಂದಾಯ ನಿಗದಿ ಮಾಡಿಸಿಕೊಳ್ಳಬೇಕು. ಅನುಮೋದನೆಯಂತೆ ಕಟ್ಟಿಲ್ಲವೆಂದು ಸತಾಯಿಸುತ್ತಾರೆ. ಕೇಳಿದಷ್ಟು ಕೊಟ್ಟು ಸರಿಪಡಿಸಿಕೊಳ್ಳಬೇಕು. ಹೊಲಗದ್ದೆಗಳು ಹಾಗೂ ಇತರೆ ಆಸ್ತಿಗಳು ಇದ್ದರೆ ಅವಕ್ಕೂ ದಾಖಲೆಗಳನ್ನು ಮಾಡಿಸಿಕೊಳ್ಳಲು ಅಲೆಯಬೇಕು. ತಿಂಗಳಿಗೊಮ್ಮೆ ವಿದ್ಯುತ್ ಮತ್ತು ನೀರಿನ ಹಣ ಪಾವತಿಸಬೇಕು. 1 ದಿನ ವಿಳಂಬವಾದರೂ ದಂಡ ಶುಲ್ಕ ವಿಧಿಸುತ್ತಾರೆ. ಮಕ್ಕಳಿಗೆ ಕಾನ್ವೆಂಟ್ ಸೇರಿಸಲು ಪೋಷಕರಾದ ನಾವು ಸೀಟು ಸಿಗುವವರೆಗೂ ಕಾನ್ವೆಂಟಿಂದ ಕಾನ್ವೆಂಟ್ಗೆ ಸುತ್ತಬೇಕು. ಮಗು ಬುದ್ಧಿವಂತನಿದ್ದರೂ ಡೊನೇಷನ್ ಕೊಡಲೇಬೇಕು. ಲಕ್ಷ ಸಂಪಾದಿಸುವ ಕಾರ್ಖಾನೆಗಳಾಗಿವೆ ಇಂದಿನ ಕಾನ್ವೆಂಟ್ಗಳು. ಒಟ್ಟಿನಲ್ಲಿ ನರಮಾನವ ಜೀವಂತ ಇದ್ದಾಗಲೇ ಕಷ್ಟ ಅನುಭವಿಸಿ ಬಸವಳಿಯುತ್ತಾನೆ. ಒಂದು ವಿಧವಾದ ನಿರ್ಲಿಪ್ತತೆಯಿಂದ ಮನಸ್ಸು ಜಡವಾಗಿ ಬಿಟ್ಟಿರುತ್ತದೆ. ಯಾವುದೇ ಸರ್ಕಾರಿ ಕೆಲಸಗಳು ಆಗಬೇಕೆಂದರೆ ಜೊತೆಯಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಬೇಕು. ಪುಕ್ಕಟೆ ಏನೂ ಆಗದು. ಮೊಬೈಲ್ ಕೈಯಲ್ಲಿ ಇರಬೇಕಾದರೆ ಸುಮ್ಮನೆ ಇರಲಾದೀತೆ?
ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳನ್ನು ಪದೇ ಪದೇ ನೋಡುತ್ತಿರಬೇಕು. ಮೊಬೈಲ್ ಕೈಯಲ್ಲಿ ಇಲ್ಲ ಅಂದರೆ ಇರೋಕ್ಕೆ ಆಗುತ್ತದೆಯೇ? ಈಗ ಹೇಳಿ, ಸನ್ಯಾಸಿ ಹಾಗೂ ಮಠದಲ್ಲಿನ ಗುರುಗಳ ಸಮೇತ ನೆಮ್ಮದಿಯಾಗಿ ಭೂಮಿಯ ಮೇಲೆ ಯಾರಿದ್ದಾರೆ? ವಾಟ್ಸಪ್ನಲ್ಲಿ ಗೆಳೆಯರು ಒಬ್ಬರು ಸಂದೇಶವೊಂದನ್ನು ಕಳುಹಿಸಿದ್ದರು. ಅದರಲ್ಲಿ ಸತ್ತ ಮನುಷ್ಯನನ್ನು ಚಿತ್ರಗುಪ್ತನು, ಏನಪ್ಪ, ಭೂಮಿಯಲ್ಲಿ ಇದ್ದಾಗ ನೀನು ಏನೇನು ಪಾಪ ಮಾಡಿದೆ ಹೇಳು ಎಂದು ಕೇಳುತ್ತಾನೆ. ಅದಕ್ಕೆ ಅವನು ಹೇಳುತ್ತಾನೆ, ಸ್ವಾಮಿ, ಏನೂ ಮಾಡಲಿಕ್ಕೆ ಆಗಲಿಲ್ಲ. ಅರ್ಧ ಆಯುಸ್ಸು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು, ವೋಟಿಂಗ್ ಕಾರ್ಡು, ಆಧಾರ್ ಲಿಂಕು, ಪಾನ್ ಲಿಂಕು, ಮೊಬೈಲ್ ಲಿಂಕು, KYC, ಸೈಟ್ ರಿಜಿಸ್ಟ್ರೇಷನು, ಖಾತೆ ಮಾಡಿಸೋದು, ಈ ಸ್ವತ್ತು ಪಡೆಯೋದಕ್ಕೆ, ಮನೆ ಕಟ್ಟಲಿಕ್ಕೆ ಪರ್ಮಿಷನ್ನು, ವಿದ್ಯುತ್ ಸಂಪರ್ಕ, ನಲ್ಲಿ ಸಂಪರ್ಕ, ಜಮೀನು ಕಾಗದ ಪತ್ರಗಳನ್ನು ಮಾಡಿಸೋದ್ರಲ್ಲೇ ಕಳೆದು ಹೋಯಿತು. ಹಾಗಾಗಿ ಯಾವುದೇ ಪಾಪದ ಕೆಲಸ ಮಾಡಲಿಕ್ಕೆ ಸಮಯ ಸಾಕಾಗಲಿಲ್ಲ ಎಂದು ಹೇಳುತ್ತಿದ್ದಂತೆಯೇ ಚಿತ್ರಗುಪ್ತನು, ನಿನ್ನ ನರಕದ ಶಿಕ್ಷೆಯೆಲ್ಲ ಭೂಲೋಕದಲ್ಲೇ ಕಳೆದು ಹೋಯಿತು, ನಡಿ ಸ್ವರ್ಗಕ್ಕೆ.